ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳ್ಕೊಂಡ ಮೇಲೆ ಮರಳಿ ಬರುವಳೇನು, ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು. ಇದು ಒಂದು ಟ್ಯೂನ್ ಇದೆ ಸ್ನೇಹಿತರೆ. ಇದನ್ನು ಹೇಗೆ ನುಡಿಸ್ಬೇಕಂತ ನಿಮಗೆ ಹೇಳ್ಕೊಡ್ತಿದ್ದೀನಿ. ಒಂಬತ್ತು ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. 9 ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ಇದನ್ನು ಹೇಗೆ ನುಡಿಸ್ಬೇಕಂತ ಹೇಳ್ಕೊಡ್ತಿದ್ದೀನಿ ಸ್ನೇಹಿತರೆ. ತಾನು ಕೊರಗಿ ನಿನ್ನ ಕೋಣೆ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ, ಒಬ್ಬ ಮಗನಿ ಆಸರಾದಿ ಅಂತ ತಾಯಿ ತಿಳಿದೈತಲ್ಲೋ, ಜೀವ ಇಟ್ಟಿತ್ತು ನಿನ್ನ ಮ್ಯಾಲ. ಇದನ್ನು ನುಡಿಸೋದು ಹೇಗಂತ ನಿಮಗೆ ಹೇಳ್ಕೊಡ್ತಿದ್ದೀನಿ ಸ್ನೇಹಿತರೆ. ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗಿಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬೆಳ್ಳಿ ಹಬ್ಬಲಿಂದ, ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆ ಒಳಗ ಇತ್ತ. ಮುಪ್ಪಿನ ತಾಯಿ ಏನೇನು ಕನಸು ಕಟ್ಟಿಕೊಂಡು ಕುಂತಿತ್ತ, ಕನಸು ಕನಸಾಗೆ ಉಳಿತ. ಇದನ್ನು ಹೇಗೆ ನುಡಿಸ್ಬೇಕಂತ ನಿಮ್ಗೆ ಹೇಳ್ತಿದ್ದೀನಿ ಸ್ನೇಹಿತರೆ. ಗಳಿಗಿಂತ ಹೆಚ್ಚಿನ ಪ್ರೀತಿ ಸೊಸಿ ಕಂಡಳಲ್ಲ, ಸ್ವಂತ ಶರೀರಕ್ಕೆ ಸುಖ ಎಂಬುದು ಈ ಸೊಸಿ ನೀಡಲಿಲ್ಲ. ಇದನ್ನು ಹೇಗೆ ನುಡಿಸ್ಬೇಕು ಅಂತ ನೀವು ಹೇಳ್ತಿದ್ದೀನಿ ಸ್ನೇಹಿತರೆ. ಉಪವಾಸ ವನವಾಸ ಅಣ್ಣಾದ ಮುದುಕಿ ಎಷ್ಟು ದಿನ ಇರುತ್ತಾಳು, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು. ಉಪವಾಸ ವನವಾಸ ಅಣ್ಣಾದ ಮುದುಕಿ ಎಷ್ಟು ದಿನ ಇರುತ್ತಾಳು, ಉಪವಾಸ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂತಾಳು. ಗುರುಮಾಂತನ ಬಲ್ಲಿ ಚೆನ್ನಾಗಿಡುವಂತ ಮಗನ ಬೇಡ್ಯಾಳು, ತಾಯಿ ಬೀದಿಯಾಗ ಸತ್ತಾಳು. ಇದನ್ನು ಹೇಗೆ ನುಡಿಸ್ಬೇಕಂತ ನಿಮಗೆ ಹೇಳ್ಕೊಡ್ತಿದ್ದೀನಿ ಸ್ನೇಹಿತರೆ.